ನನ್ನ ಅಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲವ್ ಯು ಎಂತ ಸೊ ಗೈಸ್ ಈಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಸ್ ಸೊ ರೆಡಿಯಾಗಿ ಮೂವಿಗೆ ಹೋಗ್ತಾ ಇರೋದು. ನಾವು ಹೋಗ್ತಿರೋ ಮೂವಿ ಬಂದು ಛೂ ಮಂತರ್. ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ರೆಡಿ ಆಗು ಮೂವಿಗೆ ಹೋಗೋಣ ಅಂತ ಹೇಳಿದ್ರು. ಆ್ಯಂಡ್ ಎಸ್ ರೆಡಿ ಆದ್ವಿ. 9:45 ಶೋ. ಯಾವ ಥಿಯೇಟರ್ ಅಂತ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಮೂವಿ ಹೇಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಛೂ ಮಂತರ್ ಮೂವಿ ನೋಡೋಕೆ ಹೋಗೋಣ ಹೇಗಿದೆ ಅಂತ. ಸೊ ನನ್ನ ಮಗನ ಲ್ಯಾಂಗ್ವೇಜ್ ಕೇಳಿ ಏನು ಬಿಟ್ಟು ಏನು ಹಾಯ್ ಹೇಳು. ಹಾಯ್ ಗಾಯ್ಸ್. ವಾಟ್ಸ್ಆಪ್ ಅನ್ನು ಇಲ್ಲೋಡಿ ಎಲ್ಲರೂ ಇಲ್ಲೋಡು ಮೊಬೈಲ್ ನೋಡಿದ್ರೆ ಎಲ್ಲರೂ ಹೇಗಿದ್ದೀರಾ ಪ್ಲೀಸ್ ನನ್ನ ಅಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲವ್ ಯು ಆಲ್. ಉಮ್ಮ ಕಪ್ಪಡ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಅನು ಲುಕ್ ಅಟ್ ಮೊಬೈಲ್ ಇಲ್ಲಿ ಬಿಟ್ಟು ಸ್ಮೈಲ್ ಅಂಡ್ ಸೇ ಥ್ಯಾಂಕ್ ಯು. ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಬಿಟ್ಟುಮ್ಮ ಇಲ್ಲಿ ಇಲ್ಲಿ ಬಿಟ್ಟುಮ್ಮ ಬಿಟ್ಟು ಇಲ್ಲಿಮ್ಮ ಲೈಟ್ ಗೊತ್ತು ಬಿಟ್ಟು ಇಲ್ಲಿ ನೋಡು ಮಮ್ಮಿ ನೋಡಿಲಿ ಕ್ಯಾಮ್ರಾದಲ್ಲಿ. ನಿನ್ಗೆ ಕಾರ್ ಬೇಕಾ ಆಟೋ ಬೇಕಾ? ಅಲ್ಲಿದ್ದೀನಂತೆ ಗೈಸ್. ಇವಾಗ ಯಾವ ಮೂವಿಗೆ ಹೋಗ್ತಾ ಇದ್ದೀರಿ ಹೇಳು ಅವನಿಗೆ. ಸೊ ಅವನು ಬಸ್ಸು ಕಾರು ಆಟೋ ಇದ್ರ ಮೇಲೆ ಅವನದು ಫುಲ್ಲು ಧ್ಯಾನ ಆಗೋಗಿದೆ ಆ್ಯಂಡ್ ಅವನಿಗೆ ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಬಸ್ಸು ಕಾರು ಆಟೋ ಎಲ್ಲ ನೋಡ್ತಿದ್ರೆ. ಈಗ ಅವನಿಗೆ ಫುಲ್ ಖುಷಿ. ಬಿಟ್ಟು ನಾವು ಚೂ ಇಲ್ಲಿ ಮಮ್ಮ ನೋಡು ಚೂ ಮಂತರ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಮೂವಿ ಹೇಗಿದೆ ಅಂತ ನೋಡಾದ್ಮೇಲೆ ಅವನು ಏನು ಮಾತಾಡಲ್ಲ ಗೈಸ್. ನಾನು ಹೇಳ್ನಲ್ಲ ಅವನು ಸುತ್ತಮುತ್ತ ಈ ಕಡೆ ಲೆಫ್ಟು ರೈಟು ಏನು ಗಾಡಿ ಹೋಗ್ತಿದೆ ಅಂತಲೇ ನೋಡ್ತಿದ್ದಾನೆ. ಸೊ ಮೂವಿ ರಿವ್ಯೂಸ್ ಚೆನ್ನಾಗಿದೆ. ಸೊ ಹಾರರ್ ಮೂವಿ ಅಂತಾರೆ ಸ್ವಲ್ಪ ಜನ ಕಾಮಿಡಿ ಮೂವಿ ಅಂತಾರೆ. ಸೊ ಎರಡು ಮಿಕ್ಸ್ ಇದೆ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಗೊತ್ತಿಲ್ಲ ಹೇಗಿದೆ ಅಂತ ಮೂವಿ ನೋಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಗೈಸ್ ಕನ್ನಡ ಮೂವಿ ನೋಡಿ. ನನ್ನ ಹಸ್ಬೆಂಡ್ ಎಲ್ಲ ಮೂವಿ ನೋಡ್ತಾರೆ, ನಾನು ಆಗೋರಿ ಕನ್ನಡ ಮೂವಿ ನೋಡಿ ಅಂತೀವಿ. ಬಟ್ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ತೆಲುಗು ತಮಿಳ್ ಎಲ್ಲ ನೋಡ್ತಾರೆ. ಆ್ಯಂಡ್ ಈಗ ನೋಡೋಣ ಈ ಮೂವಿ ಹೇಗಿದೆ ಅಂದ್ಬಿಟ್ಟು. ಸೊ ಬಿಟ್ಟು ಎಕ್ಸೈಟೆಡಾ? ಎಸ್ ಎಸ್. ಸೊ ಗೈಸ್ ಥಿಯೇಟ್ರ್ ಹತ್ರ ಬಂದ್ವಿ ಆ್ಯಂಡ್ ಬ್ಯಾನರ್ ಹಾಕಿದ್ರು ಆ್ಯಂಡ್ ಇನ್ನೂ ಮ್ಯಾಕ್ಸ್ ಮೂವಿ ಕೂಡ ರನ್ ಆಗ್ತಿತ್ತು. ಆ್ಯಂಡು ಸೀರಿಯಸ್ಲಿ ಎಷ್ಟು ಜನ ಬಂದಿದ್ದರು ಅಂದರೆ ಅದು ಶುಕ್ರವಾರ ರಿಲೀಸ್ ಆಗಿದ್ದು. ಸಿಕ್ಕಾಪಟ್ಟೆ ಜನ ಸ್ವಲ್ಪ ಜನ ಬುಕ್ಕಿಂಗ್ ಕೂಡ ಮಾಡಿದ್ರು, ಸ್ವಲ್ಪ ಜನ ಇಲ್ಲೇ ಟಿಕೆಟ್ ತೊಗೊತಾಯಿದ್ರು. ನನ್ನ ಯಜಮಾನ್ರು ಹೇಳಿದೆ ಕ್ಯೂ ಇತ್ತು, ಅಲ್ಲಿರೋ ಯಾರು ಕೊಟ್ಟು ಟಿಕೆಟ್ ತಗೊಡಿ ಅಂತ. ಸೊ ನೋಡಿ ತುಂಬ ಜನ ಇದ್ದಾರೆ ನೋಡಿ ಕ್ಯೂವಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಸೊ ಇಷ್ಟು ಕ್ರೇಜ್ ಮೂವಿಗೆ. ನಾವೆಲ್ಲ ದೊಡ್ಡ ಹೀರೋ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಎಲ್ಲ ಕ್ರೌಡ್ ಇತ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಎಸ್, ಯಾಕೆ ಒಳ್ಳೆ ಮೂವಿ ಬಂದರೆ ಯಾರು ನೋಡೋದಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ಇವರು ಯಾರಿಗೂ ಪಾಪ ಟಿಕೆಟ್ ತಗೊಡಿ ಅಂತ ಹೇಳಿ ಸೊ ಟಿಕೆಟ್ ತೊಗೊಂಡು ಬಂದರು. ಸಿಕ್ಕಾಪಟ್ಟೆ ರಶ್ ಇದ್ದರು ಅಂತ ಹೇಳಿದ್ರು. ಆ್ಯಂಡ್ ಫೈನಲಿ ನಮಗೆ ಟಿಕೆಟ್ ಸಿಕ್ತು.
ಆ್ಯಂಡ್ ಜನ ನೋಡಿಬಿಟ್ಟು ನಮ್ಮ ಯಜಮಾನ್ರೆ ಸುತ್ತಮುತ್ತ ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸೊ ಬಂದ್ವಿ ಒಳಗಡೆ. ಸೊ ಇಲ್ಲಿ ಸ್ವಲ್ಪ ಇಶ್ಯೂಸ್ ಆಯಿತು ಬಿಕಾಸ್ ಇಲ್ಲಿ ಏನಂತಂದರೆ ಆನ್ಲೈನ್ ಬುಕ್ ಮಾಡಿರೋರು ತುಂಬ ಜನ ಇರ್ತಾರೆ, ಬಟ್ ಅಲ್ಲಿ ಟಿಕೆಟ್ ತೊಗೊಂಡಿರೋರು ಇರ್ತಾರೆ. ಸೊ ಈಗ ಕಮ್ಮಿ ಟಿಕೆಟ್ ತೊಗೊಂಡಿರೋರೆಲ್ಲ ಏನು ಮಾಡಿರ್ತಾರೆ, ಮೇಲೆ ಬಾಲ್ಕನಿ ಸೀಟ್ಸ್ಗೆಲ್ಲ ಹೊರ್ಟೋಗ್ತಾರೆ. ಸೊ ಸ್ವಲ್ಪ ಇಶ್ಯೂಸ್ ಇತ್ತು ಆ್ಯಂಡ್ ಎಲ್ಲ ಅದೇ ಇಶ್ಯೂಸ್ನ ಕ್ಲಿಯರ್ ಮಾಡ್ತಿದ್ರು. ಒಂದು 10-15 ನಿಮಿಷ ಲೇಟ್ ಆಯಿತು ಮೂವಿ ಸ್ಟಾರ್ಟ್ ಆಗೋದು. ಬಟ್ ಇದೇನೇ ಸ್ವಲ್ಪ ಗೊಂದಲ ಆಯಿತು ಆ್ಯಂಡ್ ಎಲ್ಲ ಕೂತಿದ್ವಿ ನಾವು. ಆ್ಯಂಡ್ ಫೈನಲಿ ಮೂವಿ ಸ್ಟಾರ್ಟ್ ಆಯಿತು. ಸೊ ನನ್ನ ರಿವ್ಯೂ ನೀವು ಕೇಳೋದಾದರೆ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಎಸ್, ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಮಾಡಿದರು, ಬಟ್ ಸ್ಟಿಲ್ ಓವರಾಲ್ ಮೂವಿ ತುಂಬಾ ಚೆನ್ನಾಗಿದೆ. ಅದಿತಿ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೇಘನಾ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಅಲ್ಲಿ ಯಾರು ಲೈಕ್ ಮಧ್ಯದಲ್ಲಿ ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡಿದ್ದಾರೆ. ಸೊ ಮಧ್ಯದಲ್ಲಿ ಗುರುಕೆರೆ ಸೇರ್ಕೊಳ್ತಾರೆ ಮತ್ತು ಸಾಯಿ ಪ್ರಕಾಶ್, ಓಂ ಪ್ರಕಾಶ್ ಸರ್ ಬರ್ತಾರೆ. ಸೊ ಎಂದು ಬಂದು ಮಧ್ಯದಲ್ಲಿ ಹೋಗ್ತಾರೆ ಆ್ಯಂಡ್ ಚೆನ್ನಾಗಿತ್ತು. ಸ್ವಲ್ಪ ಟ್ವಿಸ್ಟ್ ಇತ್ತು, ಆ್ಯಕ್ಚುಲಿ ಟ್ವಿಸ್ಟ್ ಇತ್ತು. ಫೈನಲ್ ಕ್ಲೈಮ್ಯಾಕ್ಸ್ ಮತ್ತು ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಎಕ್ಸ್ಟ್ರೀಮ್ಲಿ ಚೆನ್ನಾಗಿತ್ತು ನನಗೆ. ಬಟ್ ಇನ್ನೂ ಸ್ವಲ್ಪ ಎಲೋಬ್ರೇಟ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಪರವಾಗಿಲ್ಲ. ಆ್ಯಂಡ್ ಇನ್ನೊಂದು ಹೇಳ, ಲಾಸ್ಟ್ ಸೀನಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬರ್ತಾರೆ ಆ್ಯಂಡ್ ಅದೊಂಥರ ಲೈಕ್ ಟ್ರೀಟ್ ನೋಡಲಿಕ್ಕೆ ಸಖತ್ತಾಗಿ ಇಷ್ಟ ಆಯಿತು. ಸೊ ಇದು ಶರಣ್ ಸರ್ ಎಂಟ್ರಿ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ನೋಡಿ. ಸೊ ನನಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಹೌದು ಸ್ವಲ್ಪ ಲ್ಯಾಗ್ ಮಾಡಿದ್ದಾರೆ ಅಂತ ಬಿಟ್ಟರೆ ಓವರಾಲ್ ಮೂವಿ ಚೆನ್ನಾಗಿತ್ತು. ಬಟ್ ಇನ್ನೂ ಕೂತ್ಕೊಂಡು ನೋಡ್ಬೋದಾಗಿತ್ತು ಅನ್ನೋ ಅನಿಸ್ತಿತ್ತು. ಲೈಕ್ ಬೇಗನೆ ಮುಗ್ದೋಯ್ತು ಮೂವಿ ಅಂತ ಫೀಲ್ ಆಯಿತು. ಸೊ ಟ್ವಿಸ್ಟ್ ಇತ್ತು ಆ್ಯಂಡ್ ಚೆನ್ನಾಗಿತ್ತು. ಫೈನಲಿ ನಿಧಿಗೋಸ್ಕರ ಹೋಗಿರ್ತಾರೆ, ನಿಧಿ ಸಿಗ್ತಾ ಇಲ್ವಾ ಅದೆಲ್ಲ ನೀವು ಮೂವಿ ನೋಡ್ರೇ ಗೊತ್ತಾಗುತ್ತೆ. ಎಂಜಾಯ್ ಮಾಡಿದ್ವಿ ಆ್ಯಂಡ್ ನನ್ನ ಮಗ ಕೂಡ ಎಂಜಾಯ್ ಮಾಡ್ತಿದ್ದ. ಕೆಲವೊಂದು ಸೀನ್ಸಲ್ಲಿ ಅವನು ಭಯ ಬಿದ್ದುಬಿಟ್ಟ ಆ್ಯಂಡ್ ಆ ಥರ ಇತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಮಗೂ ಒಂದು ಕ್ಷಣ ಲೈಕ್ ಆ ಥರ ಫೀಲ್ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನ್ವಾಂಟೆಡ್ ಸಾಂಗ್ಸ್ ಎಲ್ಲ ಏನಿಲ್ಲ, ಮತ್ತು ಫೈಟ್ಸ್ ಅನ್ವಾಂಟೆಡ್ ಏನಿಲ್ಲ, ಎಲ್ಲಿ ಬೇಕು ಅಲ್ಲಿ. ಆ್ಯಂಡ್ ಮೂವಿ ಮತ್ತು ಚೆನ್ನಾಗಿತ್ತು, ಸಸ್ಪೆನ್ಸ್ ಆಗಿತ್ತು, ಟ್ವಿಸ್ಟ್ ಇತ್ತು, ಕಾಮಿಡಿ ಇತ್ತು ಆ್ಯಂಡ್ ಮೂವಿ ಆಗಿತ್ತು. ಓಕೆ ನಾ ಸೂಪರ್ ಅಂತೆ ಮೂವಿ, ಅವನಿಗೆ ಸೂಪರ್ ಅಂತೆ. ಸೊ ಹೇಗಿತ್ತು ರೀ ಮೂವಿ ಹಂಗೆ ಹೇಳ್ಬಿಡಿ. ಚೆನ್ನಾಗಿತ್ತು, ಮಧ್ಯದಲ್ಲಿ ಸ್ವಲ್ಪ ಸ್ಲೋ. ಓವರಾಲ್ ಗುಡ್ ಮೂವಿ. ಸೊ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಕ್ ಮಾಡ್ಬಿಟ್ಟವ್ರೆ. ಓವರಾಲ್ ಎಷ್ಟು ಕೊಡ್ತೀರಿ ಮೂವಿಗೆ? 7.5 ಅಂತೆ. ನಾನು 8.5 ಕೊಡ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಅದೇನು ಸ್ವಲ್ಪ ಅದು ಕ್ಲೈಮ್ಯಾಕ್ಸ್ ಇನ್ನು ಒಂಚೂರು ಎಲಾಬ್ರೇಟ್ ಮಾಡಬೇಕಿತ್ತು. ತುಂಬಾ ಲ್ಯಾಗ್ ಮಾಡ್ಬಿಟ್ಟವ್ರೆ ಕಾಮಿಡಿಯನ್ನೆಲ್ಲ ಹಾಕೊಂಡು. ಅಂದ್ರೆ ಕ್ಲೈಮ್ಯಾಕ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗಿಬೋದಾಗಿತ್ತಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು. ಕ್ಲೈಮ್ಯಾಕ್ಸ್ ಹಂಗೆ ಟಕ್ ಅಂತ ಅನ್ಸುತ್ತೆ. ಅಂದ್ರೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ, ಆಕ್ಟಿಂಗ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮೇಘನಾ ಚೆನ್ನಾಗಿ ಮಾಡಿದ್ದಾರೆ. ಮೇಘನಾ ಸೊ ಎಸ್ ಮೂವಿ ಚೆನ್ನಾಗಿದೆ. ನಾವು ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಐ ಸಿಕ್ಕಟ್ ಹೇಳ್ಬಿಟ್ಟು ಗೈಸ್, ಸೀರಿಯಸ್ಲಿ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ಬೋದು. ಸ್ವಲ್ಪ ಲ್ಯಾಗಿದೆ, ಇಟ್ಸ್ ಓಕೆ, ವರ್ತ್ ಇದೆ. ತಗೊಂಡಿರೋ ಟಿಕೆಟ್ಸ್ಗೂ ಕೂಡ ವರ್ತ್ ಇದೆ. ಸೊ ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಇಲ್ಲ ಗೈಸ್. ನಾನು ಮನೆಗೆ ಹೋಗಿ ರಿವ್ಯೂ ಕೊಡ್ತೀನಿ. ಓಕೆ.
ಸೊ ಗೈಸ್ ಇಲ್ಲಿ ಐಸ್ ತಿನ್ನಕ್ಕೆ ಬಂದರು, ಐಸ್ ಕ್ರೀಮ್. ಸೊ ಇಲ್ಲಿ ಕ್ಲೋಸ್ಡ್ ಅಂದ್ಬಿಟ್ಟು ತಿನ್ನಲೇಬೇಕಂತೆ ಮಹಾರಾಯ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. 1 ಗಂಟೆಲಿ ಏನು ಐಸ್ ತಿನ್ನೋದು, ಅಯ್ಯೋ. ಆ್ಯಕ್ಚುಲಿ ಹುಡುಗಿರೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ, ಬಟ್ ನನ್ನ ಕೇಸಲ್ಲಿ ಉಲ್ಟಾ ಆಗೋಗಿದೆ. ನಾನೇ ಬೇಡ ಅಂದ್ರು ಇವರು ತಿನ್ಬೇಕಂತೆ. ಬಿಟ್ಟು ಯೂಶಲಾಗಿ ಹುಡುಗಿರು ಇಷ್ಟಪಡ್ತಾರೆ ಕಣೋ, ನೈಟಲ್ಲಿ ರೀ ಐಸ್ ಕ್ರೀಮ್ ತಿನ್ನಬೇಕು ಹಾಗೆ ಹೇಗೆ ಅಂತ. ಬಟ್ ನನ್ನ ಕೇಸಲ್ಲಿ ಉಲ್ಟಾಗೋಗಿದೆ ಕಣೋ. ನೋಡಿ ಆ್ಯಂಡ್ ಸೇ ಹೈ ಟು ಮೂನ್ ನೋಡಿ, ಗೊತ್ತೇನೋ ನನ್ನ ಕೇಸಲ್ಲಿ ಉಲ್ಟಾ ಕಣೋ. ನಾಳೆ ಸಂಡೇ ಆಗಿರೋದ್ರಿಂದ ಇವರೇನೋ ಲೇಟಾಗಿ ಎದ್ದೇಳ್ತಾರೆ ಗೈಸ್. ನಾವು ಲೇಟಾಗಿ ಎದ್ದೇಳೋಕ್ಕಾಗತ್ತಾ? ಇವನು ಇದಾರಲ್ಲ, ಇವನು ಭಾನುವಾರ ಟೈಮೇ ಬೇಗ ಎದ್ದೇಳ್ತಾನೆ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಒಂಥರ, ಬಟ್ ಒನ್ ಟೈಮ್ ಸರಿ. ಇವ್ರು ಈ ಚಳಿಗಾಲದಲ್ಲಿ ಯಾರು ಐಸ್ ಕ್ರೀಮ್ ತಿಂತಾರೆ ನೀವೇ? ಚುಮ್ ಅಂತ ಮೂವಿ ನೋಡಿ ಐಸ್ ಕ್ರೀಮ್ ತಿನ್ಬೇಕಂತೆ. ಸೊ ಅಲ್ಲಿ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ಇಲ್ಲಿಗೆ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಮುಫಾಸಾ ದ ಲಯನ್ ಕಿಂಗ್ ನೋಡೋಕ್ಕೆ. ಸೊ ಅಲ್ಲೇ ಬಂದಿದ್ದಾರೆ ಇವರು. ಬಿಟ್ಟು ಏನು ಬೇಕು ಜೋರಾಗಿ ಓಪನ್ ಡೋರ್. ಸೇಮ್ ಮೆನು. ಬಿಟ್ಟು ಯಾವ ಐಸ್ ಕ್ರೀಮ್ ಬೇಕು? ಎಲ್ಲ ಬೇಕಾ? ಎಲ್ಲ ತಿಂತೀಯಾ? ಅದು ಬೇಕಾ ಐಸ್ ಕ್ರೀಮು? ಎಷ್ಟು ತಿಂತೀಯಾ? ಹೆಂಗೆ ತಿಂತೀಯ ಐಸ್ ಕ್ರೀಮ್? ಅದು ಬೇಕಾ ಐಸ್ ಕ್ರೀಮು? ಓಹೋ, ಎಲ್ಲ ಬೇಕಂತೆ ಗೈಸ್, ಅದೆಲ್ಲ ಐಸ್ ಕ್ರೀಮ್ ಅಂತೆ. ಸೊ ಗೈಸ್ ನಮ್ಮ ಐಸ್ ಕ್ರೀಮ್ ಬಂತು. ಇದು ಕೇಕ್ ಆ್ಯಂಡ್ ಸ್ಕಾಚ್ ಆ್ಯಂಡ್ ಇದು ಮಕ್ಕಳಿಗೋಸ್ಕರ ಕುಕೀಸ್ ಮ್ಯಾನ್ ಅಂತೆ. ಸೊ ಇವನು ಆಲ್ರೆಡಿ ತಿಂತಾ ಇದ್ದಾನೆ. ಆ್ಯಂಡ್ ಹೇಗಿದ್ದೀರಿ ಇದು? ಚೆನ್ನಾಗಿದೆಯಾ? ಸೊ ಚೆನ್ನಾಗಿದೆ ಅಂತೆ. ಆ್ಯಕ್ಚುಲಿ ಅದು ನನ್ನ ಸೆಲೆಕ್ಷನ್, ನಾನು ಹೇಳ್ದಿದ್ದು ತೊಗೊಳ್ಳಿ ಅಂತ. ಆ್ಯಂಡ್ ಇದು ನಾನು ಬಿಟ್ಟು ಶೇರಿ ಬೇಡ ಅಂದ್ರೂ ತಿನ್ನಲೇಬೇಕು. ಓರಿಯೋ ಬಿಸ್ಕೆಟಲ್ಲ ಅವನಿಗೆ, ಐಸ್ ಕ್ರೀಮ್ ಅಲ್ಲ ನನಗೆ. ಸೊ ಬಾರ್ಸೋಣ ಬನ್ನಿ. ಚೆನ್ನಾಗಿದೆ. ಸ್ಕಾಚ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದನ್ನು ಟೇಸ್ಟ್ ಮಾಡಿಲ್ಲ. ಇದು ಚೋಕು ಮತ್ತು ವೆನಿಲಾ ಐಸ್ ಕ್ರೀಮ್ ಒಂದು ಸ್ಕೂಪ್ ಹಾಕಿ ಓರಿಯೋ ಬಿಸ್ಕೆಟ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸಮ್ ಜೇಮ್ಸ್ ಇದೆ. ಇದು ಕೂಡ ನಟ್ಸ್ ಏನು ಚೋಕೋ ಚಿಪ್ಸ್ ಮತ್ತು ನಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಅವರಪ್ಪ ರೆಡಿಯಾಗಿ ಹೋಗೋಣ ಹೊರಗಡೆ ಅಂದರೆ ಹಲೋ ಬರ್ತು ಬತ್ತು ಪಪ್ಪ.
ಈಸಿಯಾಗಿ ಚಿಕನ್ ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯಾದ ಮಸಾಲ ಬೇಡ, ಏನು ಬೇಡ. ಸೊ ರಿಸ್ಕ್ ಇಲ್ದಿರ ಬೇಗ ಮಾಡ್ಕೋಬೋದು. ಸೊ ಚಿಕನ್ ಫ್ರೈಗೆ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ, ಅಂದರೆ ಚಿಕನ್ ಲಿವರ್ ತೊಗೊಂಡಿದ್ದೀನಿ. ಲಿವರ್ 1/4 kg ಅಷ್ಟಿದೆ. ಅದನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ 2 ಪೀಸಸ್ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಗ್ಗರಣೆಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಎಲ್ಲ 1 ಸ್ಪೂನು. ಶುಂಠಿ ಮತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ನಾನು 5 ಇಲಿಗೆ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಸ್ವಲ್ಪ. ಇದನ್ನು ನಾನು ಒಗ್ಗರಣೆ ಮಾಡ್ಕೋತೀನಿ. ಬನ್ನಿ ಹೇಗೆ ಮಾಡೋದು ಸಿಂಪಲ್ ಆಗಿ ಚಿಕನ್ ಲಿವರ್ ಫ್ರೈ ನೋಡೋಣ. ಸೊ ಎಣ್ಣೆ ಕಾದಿದೆ ಗೈಸ್, ನಾನು ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ. ಇದಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ. ಸೊ ಹಾಗೆ ಹಸಿಮೆಣಸಿನ್ಕಾಯಿ. ಸೊ ಹಸಿಮೆಣಸಿನಕಾಯಿ ಆ್ಯಡ್ ಮಾಡಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಫ್ರೈ ಆದಮೇಲೆ ನಾವು ಲಿವರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತೀನಿ, ಮತ್ತು ಉಪ್ಪು ಆ್ಯಡ್ ಮಾಡಿ ಒಂದು 5 ನಿಮಿಷ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಸ್ಪೈಸಸ್ ಐಟಮ್ ಆ್ಯಡ್ ಮಾಡೋಣ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಒಂದು 5 ನಿಮಿಷ ಬೇಯಬೇಕಾಗುತ್ತೆ ಗೈಸ್. ಇದಾದ್ಮೇಲೆ ನಾನು ಏನು ನಿಮಗೆ ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪುಡಿ ತೋರಿಸಿದ್ನಲ್ಲ, ಅದು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಸಿಂಪಲ್ ಆಗಿರುತ್ತೆ ಆ್ಯಂಡ್ ಏನು ಮಸಾಲ ಆ್ಯಡ್ ಮಾಡೋದಿಲ್ಲ, ಏನೂ ಇಲ್ಲ. ಸೊ ಡ್ರೈ ಫ್ರೈಗೆ ಇದು ಬೆಸ್ಟ್. ಸೊ ಫ್ರೆಂಡ್ಸ್, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ನಿಮ್ಗೆ ಏನು ತೋರಿಸಿದ್ನಲ್ಲ, ಪೆಪ್ಪರ್ ಮತ್ತು ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ, ಇದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಡ್ರೈ ಬೇಕಂದರೆ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಇದೇ ರೀತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ನೀವು ಬೇಯಿಸ್ಕೋಬೋದು. ಸೊ ನನಗೆ ಡ್ರೈ ಇರಲಿ ಅಂದ್ಬಿಟ್ಟು ನಾನು ನೀರೇನು ಆ್ಯಡ್ ಮಾಡ್ತಲ್ಲ. ಸೊ ಇದರಲ್ಲೇ ನಾನು ಕಮ್ಮಿಯಲ್ಲಿ ಇಟ್ಟು ಫ್ರೈ ಮಾಡ್ಕೋತೀನಿ. ಸೊ ಗೈಸ್, ಚಿಕನ್ ಲಿವರ್ ಫ್ರೈ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪು ನೀವು ಹಾಕೊಳ್ಳಿ. ಸೊ ಇದು ನಾನು ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ, ಚಿಕನ್ ಲಿವರ್ ಫ್ರೈ. ಸೊ ಸಿಂಪಲ್ ಆಗಿದೆ, ಈಸಿಯಾಗಿದೆ, ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. 10 ನಿಮಿಷದಲ್ಲಿ, ಮತ್ತು ಲಿವರ್ ಬೇಗ ಕೂಡ ಬೆಂದೋಗುತ್ತೆ. ಸೊ ನೀವೊಂದು 20 ನಿಮಿಷದಲ್ಲಿ ನಿಮ್ಮ ಚಿಕನ್ ಲಿವರ್ ಫ್ರೈ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಇದ್ದಾಗೆ ತಿನ್ಕೊಳ್ಳಿ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.